ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಕೆಮಿಕಲ್ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಆಸಿಡ್ ಥಿನ್ನರ್ ತಯಾರಿಕಾ ಘಟಕದಲ್ಲಿ ಹೊತ್ತಿ ಉರಿದ ಬೆಂಕಿ. ಇನ್ನು ಕಾರ್ಮಿಕರು ಯಾರು ಇಲ್ಲದ್ರಿಂದ ತಪ್ಪಿದ ದೊಡ್ಡ ದುರಂತ. ಬೆಂಗಳೂರಿನ ಕೆಮಿಕಲ್ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಇನ್ನು ಆಸಿಡ್ ಥಿನ್ನರ್ ತಯಾರಿಕಾ ಘಟಕದಲ್ಲಿ ಬೆಂಕಿ ಹೊತ್ತಿ ಉರಿದಿರುವಂತದ್ದು. ಕಾರ್ಮಿಕರು ಯಾರೂ ಇಲ್ಲದ್ರಿಂದ ಒಂದು ದೊಡ್ಡ ದುರಂತವೇ ತಪ್ಪಿದೆ. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಈ ಅಗ್ನಿ ಅನಾಹುತ ಆಗಿದೆ. ಇನ್ನು ದಿವ್ಯಾ ಇಂಪೋರ್ಟರ್ಸ್ ಕಂಪನಿಯಲ್ಲಿ ಹೊತ್ತಿಕೊಂಡ ಬೆಂಕಿ ಬಿಟಿಎಂ ಲೇಔಟ್ನ ಹರಿನಾಥ್ಗೆ ಸೇರಿದ ಕಂಪನಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ಕಂಪನಿಯಲ್ಲಿ ದುರಂತ ಸ್ಥಳಕ್ಕೆ ಅಗ್ನಿಶಾಮಕ ದಳ ದೌಡಾಯಿಸಿದ್ದಾರೆ. ಪೊಲೀಸರಿಂದಲೂ ಕೂಡ ಈಗಾಗಲೇ ಪರಿಶೀಲನೆ ಕೂಡ ಆಗ್ತಾ ಇರುವಂಥದ್ದು. ಇವತ್ತು ಸಂಡೇ ಇದ್ದಿದ್ದರಿಂದ ಯಾರೂ ಕೂಡ ಕಂಪನಿಗೆ ಹೋಗಿರಲಿಲ್ಲ. ಒಂದು ದೊಡ್ಡ ದುರಂತವೇ ಸಂಭವಿಸಿ ದೊಡ್ಡ ದುರಂತ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕಂತ ಅಂದರೆ ಯಾರಿಗೂ ಕೂಡ ಅನಾಹುತ ಆಗಿಲ್ಲ. ಆಸಿಡ್ ಥಿನ್ನರ್ ತಯಾರಿಕಾ ಘಟಕದಲ್ಲಿ ಈ ಬೆಂಕಿ ಹೊತ್ತಿ ಉರಿದಿರುವಂಥದ್ದು. ದಿವ್ಯ ಇಂಪೋರ್ಟರ್ಸ್ ಕಂಪನಿ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಬಿಟಿಎಂ ಲೇಔಟ್ನ ಹರಿನಾಥ್ಗೆ ಈ ಕಂಪನಿ ಸೇರಿದೆ. ಅಗ್ನಿಶಾಮಕ ದಳದವರು ಇನ್ನು ದೌಡಾಯಿಸಿ ಪೊಲೀಸರಿಂದಲೂ ಕೂಡ ಪರಿಶೀಲನೆ ಆಗ್ತಾ ಇದೆ. ಭಾನುವಾರ ಸರಿ ಹೋಯ್ತು, ಬೇರೆ ದಿನ ಆಗಿದ್ದಿದ್ರೆ ಸರಿಯಾಗಿ ಸಮಾಗಿರೋ. ಇಂಪೋರ್ಟರ್ಸ್ ಅಲ್ಲಿ 5-10 ಫೈರ್ ಆಗಿದೆ ಕೆಮಿಕಲ್ ಕಂಪನಿ. ಬಟ್ ಏನು ಅಲ್ಲಿ ಓನ್ಲಿ ಸೆಕ್ಯೂರಿಟಿ ಮಾತ್ರ ಇದ್ದಾರೆ, ಬೇರೆ ಯಾರು ಇಲ್ಲ, ಮೆಂಬರ್ಸ್ ಯಾರು ಇಲ್ಲ, ಎಲ್ಲರೂ ಸೇಫ್ ಆಗಿದೆ. ಬಟ್ ಫೈರ್ ಸರ್ವಿಸಸ್ ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲ ಇಮಿಡಿಯೇಟಾಗಿ ಬಂದರು. ಫೈರ್ ಕ್ಲೋಸಿಂಗ್ ಏರ್ ಕಂಪನಿಗೆ ಹೆಚ್ಚಾಗಿ ಇಮಿಡಿಯೇಟ್ಲಿ ಇಲ್ಲಿ ಬಂದು ಜನರಲ್ ಪರ್ಸನ್ಸ್ ಸೆಕ್ಯೂರಿಟೀಸ್ ಕೊಟ್ಟಿದೆ. ಅಲ್ಲಿ ಎಲ್ಲ ರೋಡೆಲ್ಲ ಬ್ಲಾಕ್ ಮಾಡಿ 5-10 5-10 ಒಂದು 20 ನಿಮಿಷ ಒಳಗಡೆ ಎಲ್ಲ ಪೂರ್ತಿ ನಮ್ಗೆ ಗೊತ್ತಿಲ್ಲ. ಸೆಕ್ಯೂರಿಟಿ ಹೇಳಿದೆ ಇವತ್ತು ಸಂಡೇ ಯಾರು ಕಲ್ಸಾಕಿಲ್ಲ, ಕಲ್ಸಾಕು ಬಂದಿಲ್ಲ, ಕಲ್ಸವ್ರು ನಡೆದಿಲ್ಲ. ಎತ್ತರ ಫೈರ್ ಆಯ್ತಂತೂ ಯಾರಿಗೂ ಗೊತ್ತಾಗಿಲ್ಲ. ಇಮಿಡಿಯೇಟಾಗಿ ನಿಯರ್ ಕಂಪನಿ ಎಲ್ಲ ಬಂದು ರೋಡ್ ಬ್ಲಾಕ್ ಮಾಡಿಬಿಟ್ಟು ಅಸೋಸಿಯೇಷನ್ ಯೂನಿವರ್ಸಿಟಿ